ಕಣ್ಣಲ್ಲಿ ಕಾಣೋದ್ರೆ ನನ್ನ ಮೂರಂತಸ್ತಿನ ಹಿಟ್ಟಿನ ಗಿರಣಿ ಮೇಲೆ ಜೋಳ ಹಾಕಿದ್ರೆ ತಲೆ ಹಿಟ್ಟು ಬೀಳುತ್ತೆ ಏನೋ ಆಶ್ಚರ್ಯ. ಎಲ್ಲಿ ಅಪ್ಪಾಜಿ? ಅಬಾ ಇದ ಕೌಜ್ಗ ಇದಾನ ಏಯ್ ಈಕೆ ಕಣ್ಣು ಆಪರೇಷನ್ ಮಾಡಿಸ್ಕೊಂಡಾಳ ಇಲ್ಲಿ ಅವ್ರ ಆಯಿ ಚಸ್ಮಾಕ್ ಮುಂದಾಳಕಿ. ಓ ನಿನ್ನ ಕೈಯರ ಮುಗಿಲಿ ಹಾಗೆ. ಅದು ಪ್ಯಾಶನ್ ಅದು. ಫ್ಯಾಷನ್ ಯಾಡೋ ಮಂಗ್ಯಾಗಳು ನಿಂತ ಏನೋ ವಿಚಾರ ಮಾಡಕತ್ತಲ್ಲ ಏನಿ ನಾಯಿ ಕಚ್ಚಾಡಕತ್ತೀರಿ ಏನಿವು ಬೇಕಾಯ್ತು ನಮಗ. ಇವ್ ಎರಡು ನಾಯಿ ಮಂಗ್ಯಾಗಳು ಒಂದು ಹೆಣ್ಣು ಮಂಗ್ಯನ ಬಗ್ಗೆ ವಿಚಾರ ಮಾಡಕತ್ತಾವ. ಯಾದಕ್ಕ ಒಂದ್ ಟಕಳ ಮಂಗ್ಯ ಒಂದು ಕೂದ್ಲಿದ್ ಎದಕ್ ವಿಚಾರ ಕೇಳಿದ್ದಲ್ಲಿ ಅರ್ಜೆಂಟ್ ಇತ್ತು ಅದು. ಕೇಳಿಲ್ಲ ಅಂದ್ರೆ ಆಕಿ ಪಟ ಪಟ ಮಾತು ಆಫೀಸ್ ಒಳಗೆ ಹೋಗಿ ಗುರು ನನಗೆ ಆಕಿ ಪುರುಸತ್ರ ಕೊಡುವಳ ನನಗೆ. ಕೇಳ್ಬೇಕಪ್ಪಚ್ಚಿ ಯಾಕಲೇ ನಾಳೆ ಹಿರಿಯರೊಳಗೆ ಹೇಳು ಒಂದು ಅಡಪತಿ ನಾಯಿ ಐತೆ ಅಂತ ಹೇಳಿಬಿಡು. ಸರಿ ಅದು ಆಯ್ತು. ಹೆಣ್ಣು ಮಕ್ಕಳು ಕೂಡಿ ಹೆಂಗ್ ಮಾತಾಡ್ಬೇಕು ಅನ್ನೋದು ಬೆಳಿಗ್ಗೆ ಬಂದು ನಮ್ಮ ಕಡೆ ಟ್ಯೂಷನ್ ತೋರಿ ನೀವು. ಬೇಡಪ್ಪಾಜಿ ನಮಗ್ ಗೊತ್ತು ಹೆಂಗ್ ಮಾತಾಡ್ಬೇಕು. ಹೆಣ್ಣು ಮಕ್ಕಳು ಕನ್ನಡಿದ್ದಂಗ ಬಿದ್ರು ಹೊಡೆದು ಬಿಡುತ್ತ. ಮತ್ ಗಂಡ್ ಮಕ್ಳು ಏನ್ ಬಕೆಟ್ ಇದ್ದಂಗನ ಪಚ್ಚಿ ಬರೀ ಇದ್ರ ವಾಸು ಒಂದು ಕೆಟ್ಟ ಚಟ ಹಾಕ್ಬಿಡ್ತೀನಿ. ಈಗ ನಾ ಮಾತಾಡ್ತೀನಿ ನೋಡು, ನನಗೆ ಹೆಂಗ ಗೌರವ ರೆಸ್ಪೆಕ್ಟ್ ಕೊಡ್ತಾಳೆ ಆಕಿ. ಅವಿ ಏನು ಅಲ್ಲಿಲ್ಲಕಿ ನನಗ ಏನಾಯ್ತು ಯಾರಿಗೆ ನನಗ ನನಗೇನು ಆಗಿಲ್ಲ. ಅವಿ ಅಂದ್ರೆ ಅದೇನಾಯ್ತಂದ್ರೆ ವಿ ಅಂಕಿಲ್ ಅಂದಾಗ ಆರಾಮಿದ್ಯಲ್ಲ ತಾನೇ. ಹ್ಮ್ ಈಗ ನಾವಿಬ್ರು ಗಂಡು ಮಂಗ್ಯಗಳು ಈ ಹೆಣ್ಣು ಮಂಗ್ಯನ ಬಗ್ಗೆ ವಿಚಾರ ಮಾಡಕೈತಿ. ನನ್ನ ಬಗ್ಗೆ ನೀವ್ ಯಾಕೆ ವಿಚಾರ ಮಾಡಕತ್ತೀರಿ? ತಿಂಡಿ ಹೆಚ್ಚಾಗಿ ಈಕೆ ಯಾವ ಪ್ರಶ್ನೆ ಕೇಳ್ತಾಳೆ ಏಕೆ ಯಾಕೆ ವಿಚಾರ ಮಾಡತ್ತೀರಿ ಅಂದ್ರ ನಮ್ಮ ಊರಾಗ ಒಂದ್ ಹೆಣ್ಣು ಬಾರಿ ಅಂದ್ರೆ ನೀನು ಒಂಟಿ ಬೇಬರ್ಸಾಗ ಅಡ್ಡಾಡಕತ್ತಿ. ಎಷ್ಟು ದಿವಸ ನಾವಿಬ್ರು ಮಳೆಗಾಲ ಚಳಿಗಾಲದಾಗ ತಳ್ಳು ಸುಮರು ಅದಕ್ಕೆ ಕರೆದು ನಿನ್ಗೊಂದು ಬಾಳೆ ಕೊಟ್ರೆ ನಮ್ಗೊಂದು ಜೀವನ ಆಗತ್ತಂತ ವಿಚಾರ ಮಾಡಿ. ಏನ್ ಕೊಡ್ತಂದೆ ಅಪ್ಪಾಜಿ? ಬಾಳೆ ಬೇಡಪ್ಪಾಜಿ ತಂಪನ್ಯಾ ತಂಪು ತಿಂತಾರ ನಾ ಯಾರು ಅದನ್ನೇನ್ ಮಾಡ್ತೀವಿ. ಅಪ್ಪಾಜಿ ಹೇಳಪ್ಪಾಜಿ ನಾನು ಹೆಣ್ಮಕ್ಳು ಉಳಿಸ್ಕೊಳಕ್ ಎತ್ತಿದ ಕೈ ಹೌದಾ ಅದ್ರಾಗ HDP ಮುದತ್ತಂತ. ನೀ ಹೊಲಸುಗೊಳದ್ರಾಗು ಎತ್ತಿದ ಕೈ ಒದಸುಗೊಳದ್ರಾಗು ಎತ್ತಿದ ಕೈ ಅದು ಎರಡನೇ ಸ್ಟೆಪ್. ಎರಡನೇ ಸ್ಟೆಪ್. ಹೆಣ್ಮಕ್ಳು ಉಳಿಸ್ಕೋಬೇಕಾರೆ 3 ಸ್ಟೆಪ್ ಇರ್ತಾವ. 3 ಸ್ಟೆಪ್. ಮೊದಲನೇ ಸ್ಟೆಪ್ ನಾ ಮಾಡ್ತೇನೆ ಮಾಡಪ್ಪಾಜಿ ನೋಡಿ ಅಷ್ಟೇ. ನಿನಗೆ ನೀಗಿದ್ ಮಾಡಪ್ಪ. ಅವೇ ನಾವಿಬ್ರು ಸೇರಿ ನನ್ನ ಮದುವೆ ಆಗ್ಬೇಕಂತ ಮಾಡೀವಿ. ವಾಟ್ ಈಸ್ ಯುವರ್ ಓಪನ್ ಅಂಡ್ ಕ್ಲೋಸ್? ಅಲ್ಲ ನಿಮ್ ಇಬ್ಬರ ಹತ್ತಕ್ಕೆ ಏನಾಯ್ತ ನಾ ಮದುವೆ ಆಗ್ಲಿ ಹೋಗ ಪಿಕ್ನಾಸ್ಗಳು ಬೇವರ್ಸ್ಗಳು ಒಯ್ದು ಸೂಟಿಗೆ 3 ಜೋಕರ್ ತಗೊಂಬಂದ. ಇನ್ನು ಶಿವ ಎಲ್ಲ ಹರಲ್ಲ ಒಮ್ಮೆಗೆ ಅಲ್ಲಿ ಹೋದ್ಲಿಕ್ಕೆ ನಾವು ಅಲ್ಲಿ ಚಿಗವ್ವ ಅವೇ ಹಾ ಏನ್ ಏಕಿ ನಮ್ಗೆ ಒಟ್ಟ ಮಾತು ಕೇಳಂಗಿಲ್ಲ. ಈಕಿ ಅವನಿಗೆ ಹಿಂಗೆ ಉದ್ದ ಸೇರಿ ಆ ಕಡೆ ನೀ ತಗೋ ಈ ಕಡೆ ನಾ ತಗೋತಿದ್ದು ಒಂದು ಕ್ವಾಟ್ರ ತಲೆ ಕೂಲ್ ಸಿಗುತ್ತಾನು ಇಲ್ಲಿ ಪುಣ್ಯ ಬರ್ತ ನೋಡ್ಲಿ. ಲೇ ಉದ್ದಕ ಸಿಳಕ್ ಆಕೇನ್ ಚಿಕನ್ ಪೀಸ್ ಅನ್ಲೇ ಮತ್ತೆ ಯಾಕೆ ಆಕೆ ನಾಡು ಸುಳ್ಳು ಮ್ಯಾಗಿನ ನನಗೆ ಕೊಡು ತೆಳಗಿ ನೀತು ಅಂದ್ರೆ ಏನ್ರಿ ಗುರುಗಳ 4 ಮಂದಿ ಪಾಲ ಹಚ್ಚಿರ್ ಮೆಚ್ಚೋಂಗಿರ್ಬೇಕು. ಸೋಮ ನಮಗೂ ಗುಡ್ಡಗಾಡು ಆಫೀಸ್ ತಾವು ನೀರಾವರಿ ತೊಗೊಳಾರನು ಚಪ್ ಉಳ್ಕಿದೆಲ್ಲ ಸುಮ್ಮನೆ ಕೂತ್ರ ಗತಿಯಾಗಿ ನಿಮ್ದು. ನಾ ಚಂದ ಮಾತಾಡ್ತೀನಿ ನಿಮ್ದು ಹೊಯ್ಕೊತಕ್ಕಿರಿ ಇಬ್ರು. ಹೋಗುದು ಅವೇ ನೀ ಸುಬ್ರು ನೀ ಅದ್ರಾಗ ಹುಟ್ಟಿ ಬೆಳೆದಾಕಿ ಅಂದಾಗ ನನ್ನ ಮಾತು ಅರ್ಥ ಮಾಡ್ಕೊ. ಈಕೇನು ಒಪ್ಪಾಗಿಲ್ಲ ಅಂದ್ಲು ಒಂದ್ ಕೆಲಸ ಮಾಡೋದು ನಾವಿಬ್ರು ಸೇರಿಕಿನ ಮದುವೆ ಆಗ್ಬಿಡೋದು. ಒಂದ ತಾಳಿಕೆ ಕೊಳ್ಳಿ ಕಟ್ಟಿಬಿಡೋದು. ಬಂಗಾರನ ತುಟ್ಟಾಗೈತಳಪ್ಪಾಜಿ ಒಂದ ಇರ್ಲಿ. ಅದ್ರ ಸಂಬಂಧ ಊರ್ ಹೊರಗೋದು ಗುಡಿಸ್ಲಾ ಕಟ್ಟಿಗೆ ಹೋಗಿ ಅಲ್ಲಿ ಇಟ್ಬಿಡೋಣ. ನಾವಿಬ್ರು 2 ಸೇಮ್ ಕಲರ್ ಜೋಡಿ ಚಪ್ಪಲ್ ತೊಗೊಳ ಸಸ್ತಿನ ಮಸ್ತೊಳಗ. ಚಲೋ 150 ರೂಪಾಯಿ ಆಡ್ ಬರ್ತಾಳ. 50 ರೂಪಾಯಿ ಆಡ್ 25 ಮೊನ್ನೆ ತೊಗೊಂಡಿನ ನಾವು ಬ್ಯಾಡಪ್ಪಾಜಿ ಮುಳ್ಳು ನಟ್ ಮ್ಯಾಲ ಬರ್ತಾವ. ಯಾಕಂದ್ರೆ ಗುಡ್ದಾಗ ಹಿಡಿದಿತ್ತು ನಮ್ಮನಿ ಬೇಡ ನಾವು ವಿಕೆಸಿ ಪ್ರಯಾಣ ತಗೊಂತೀವಿ. ಅದ್ರಾಗ ಏನೈತೆ ಅಂದ್ರೆ ದೋಸ್ತ ನನ್ನ ಚಪ್ಪಲ್ ಬಾಗಲ್ದಾಗಿದ್ರ ನೀ ಮನಿ ಒಳಗೆ ಬರಬೇಡ. ನಿನ್ನ ಚಪ್ಪಲ್ ಬಾಗಲ್ದಾಗಿದ್ರ ನಾ ಒಳಗ ಬರೋದಿಲ್ಲ. ಮೂರನೇದ ಒಂದ್ ಚಪ್ಪಲ್ ಸೇಮ್ ಇದ್ವು ಅಂದ್ರ ಅವ ನಮ್ಮ ಅಣ್ತಮ್ಮ ಹೊರಗೆ ಬರ್ತಾನೆ ಅಂದ್ರ ಬಾರ್ ಅಳ್ಕೊಂಡ್ ಕುಂಡಿರ್ತೀವಿ. ಕೆಟ್ಟ ಅಡ್ಮಿಟ್ಟೈತಪ್ಪ ಹುಡುಗಿದು ನಾವು ಅವೆಲ್ಲ ಇದಕ್ಕೇನಂತಿ ಒಲ್ಲೆ ಅಂತಿ ಇದಕ್ಕೂ ಒಲ್ಲೆ ಅಂದ ಆಗಂಗಿಲ್ಲ ತಾಗ ಹೇಳಿನಿಲ್ಲ. ಈಗ ಪ್ರೀತಿನೂ ಮಾಡಂಗಿಲ್ಲ ಮದ್ವಿನೂ ಆಗಂಗಿಲ್ಲ. ನೀ ಅನ್ನೋದು ಬರಬರ ಐತಪ್ಪಾಜಿ. ಸುಮ್ಮ ಆಕಿ ಸಂಬಂಧ ನಾವಿಬ್ಬರು ಜಗಳ ಆಡೋದು ಮತ್ 3ನೇದವ ಬಂದ್ ಜಗಳ ಆಡೋದು ಬೇಡ. ಈಗ ನೀನು ನಮ್ಮ ದೊಡ್ಡ ಅಣ್ಣ, ನೀ ದೊಡ್ಡ ಪಿಂಡ್ರಿ ಮಗ, ನಾನು ಸಣ್ಣ ತಮ್ಮ. ಹ್ಯಾಂಗಲೇ ಇದು ಇರ್ಲ ಅವ ತಮ್ಮಗ್ ಶಾಂತ ಆಗ್ಲಿ. ಅವ ನೀ ದೊಡ್ಡ ಪಿಂಡ್ರಿ ಮಗ, ಅವ ಹೇಳಿದಂಗ ನಾ ಸಣ್ಣ ಪಿಂಡ್ರಿ ಮಗ. ಏನ್ ಮಾಡ್ಬೇಕು ಈಗ 1 ತಿಂಗಳದಾಗ ಯಾರ್ಯಾರಿಗೆ 2 ದಿನ ಹಂಚ್ಕೊಟ್ಬಿಡು. ಏನು 1 ತಿಂಗಳಲ್ಲಿ 30 ದಿನಗಳು ಬರ್ತವೆ. 10 ದಿವಸ ನನಗೆ 10 ದಿವಸ ನಿನಗೆ ಮತ್ತೆ ಇನ್ನು 10 ದಿವಸ ಉಳಿತಿಲ್ಲ. ಬಾರ್ ನಮಗಂತ ತಮ್ಮ ಹುಡುಕ್ ತಮ್ಮ ಯಾರ ವಯಸ್ಸಾಗ್ಯಾವ ಆದ್ರೆ ಆಗೋಲ್ಲ. ನಮ್ಮ ಅಣ್ಣತಮ್ಮರ ವಯಸ್ಸಿನ ಸಂಬಂಧ ಸೂತ್ರ ಅಂದಂಗ ನಾವು ದೊಡ್ಡ ಅದೆಲ್ಲ ಬೇಡ. ಇರ್ಲಿ ತುಂಬ ಅದ್ರಾಗ ಏನೈತಿ ಮತ್ತೆ ಅವ್ನು ಸಮಾಧಾನ ಆಗ್ಬೇಕಲ್ಲ. ಹಂಗ ಕೈ ಎತ್ತಿರ್ತಾನ. ಹಂಗಾರೆ ಹಿಂಗ್ ಮಾಡೋಣಪ್ಪಾಜಿ. ಹೇಳಪ್ಪಾಜಿ ನಾವು 30 ದಿನ ಅಂದ್ರೆ ಹೆಂಗೆ 10 ದಿವಸ ನನಗೆ 10 ದಿವಸ ನಿನಗೆ 10 ದಿವಸ ಅವಂಗೆ. ನೀ ದೊಡ್ಡ ಪಿಂಡ್ರಿ ಮಗ, ನಾ ಸಣ್ಣ ಪಿಂಡ್ರಿ ಮಗ, 3ನೇ ಪಿಂಡ್ರಿ ಮಗ.
ಹೆದರ್ಬೇಡ ಅಪ್ಪಾಜಿ, ನಾನ ದೊಡ್ಡ ಪಿಂಡ್ರಿ ಮಗ. ನಾ ಸಣ್ಣ ಪಿಂಡ್ರಿ ಮಗ ಅದನ್ನ ಅಪ್ಪಾಜಿ. ಅಂದಂಗಪ್ಪಾಜಿ 30 ದಿನ ಬಂದ್ಬಿಡ್ತೀವಿ ಎಲ್ಲರಿಗೂ. ಆದ್ರೆ 31 ದಿನ ಬತ್ತಂದ್ರೆ ಇನ್ನೂ ಒಂದಿನ ಖಾಲಿ ಉಳಿತೈತಲ್ಲ ಅಪ್ಪಾಜಿ. ಇದೊಂದು ದೊಡ್ಡ ಕೆಲಸ ಆತಲ್ಲ. ಅವಾಗ ಏನ್ ಮಾಡೋದಂದ್ರೆ ನಾವು 3 ಮಂದಿ ಹಂಚ್ಕೊಂಡ್ಬಿಡೋದು. ಹಾ, ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಸಣ್ಣ ಒಂದು ಬೆಳಿಗ್ಗೆ ಸಣ್ಣ ನಮ್ ದೃಷ್ಟಿಯಾಗ ಈಗ ಅವ ಬಂದು ಬೆಳಿಗ್ಗೆ ರಂಗೋಲಿ ಹಾಕಿ ಉಪ್ಪಿಟ್ಟು ಮಾಡಿ ಚಾಗಿ ಮಾಡಿ ಕೊಟ್ಟವ. 1 ಗಂಟೆಗೆ ಅವ್ನ ಕೆಲಸ ಮುಗಿದು ಹೋಗ್ಬಿಡ್ಬೇಕ. ಹೋಗ್ಬಿಡ್ಲ 1 ಗಂಟೆಯಿಂದ ಸಾಯಂಕಾಲ 8 ಗಂಟೆ ತನ ಸ್ವಲ್ಪ ರಾವ್ ಮ್ಯೂಸಿಕ್ ಕೊಡ್ರಿ ನಾವು. ನಿಂದು ನೀ ಅವ ಏನ್ ಮಾಡಿರ್ತಾರಲ್ಲ ಬಾಂಡೆ ಗಿಂಡಿ ತಿಕ್ಕಿಡುದು, ಆಮೇಲೆ ಅಡಿಗೆ ಗಿಡಿಗೆ ಎಲ್ಲ ಮಾಡೋದು, ಆಮೇಲೆ ಸಾಯಂಕಾಲ ನಂಗೆ ರಂಗೋಲಿ ಇಂಗೋಲಿ ಹಾಕ್ಬೇಕು, ನಮ್ಮ ರೂಮ್ ಅಚ್ಚುಕಟ್ಟಾಗಿ ಡೆಕೋರೇಷನ್ ಮಾಡಬೇಕು, ಆಮೇಲೆ ಮಂಚ ಗಾದಿ ಮೇಲೆ ಬೆಡ್ಶೀಟ್ ಹೋಗೋದು, ಅದಕ್ಕೆ ಹೂಗಿ ಎಲ್ಲ ಹೋಗೋದು, ಹಣ್ಣು ಹಂಪಲುಗಳನ್ನೆಲ್ಲ ಇಡಬೇಕು, ಇಷ್ಟೊಂದು ಗ್ಲಾಸ್ನಾಗ ಹಾಲು ಇಡಬೇಕು. ಆಯ್ತಪ್ಪ. ಇನ್ನೊಂದು ಮರ್ತ್ ನೋಡು, ಯಾವ್ದಪ್ಪಜೆ? ಗಾದಿ ಬಡ್ಡೆ ಮುಳ್ಳು ಇಡುದು. ಅದ್ಯಾಕ ಚುತ್ತ ಅದ ಚುಚ್ಚಬೇಕು. ಹೋಗ್ಲೇ ಅದೆಲ್ಲ ಇಟ್ಟು ನೀವು ಹೋಗಿ ಬಿಡ್ಬೇಕು. ಇನ್ನ 8 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನ ಹೋಗಿದ್ದು ರಾತ್ರಿ. ಏನಿದು ನಮ್ ಕಡೆ ಹಂಗ ನಂದು ನಿನಗ ಕಟ್ಟೋ ಟೈಮಪ್ಪ ಮಗನ ದೊಡ್ಡ ಪಿಂಡ್ರಿ ಮಗನ. ಅದರ ಸಂಬಂಧ ಅವಿ ಏನಂತೆ ಏನು ಇಲ್ಲ ಅಂತ ಅಕ್ಕಿ. ಇನ್ನಿದು ಒಂದೇನು ಮುಗಿತು. ಈಗ ಇಬ್ರು ಕೊಟ್ಟು ತಾಳಿ ಕೊಟ್ಟು ಆಕಿಗೆ ಹಂಗಂತೆ. ನೀ ಮುಂದ್ ಕಟ್ಟು, ನಾ ಹಿಂದ್ ಕಟ್ತೀನಿ. ಅಲ್ಲಿ ನಾ ಬಂದ ಪಟ್ನ ಹೋಗಿತ್ತಾಳ, ನಿನ್ ತಾಳಿ ಮುಂದ್ ಬೀಳುತ್ತ, ನೀ ಸಂಸಾರ ಮಾಡು. ಹಾ, ನಾ ಮುಂದ್ ಬಂದಾಗ ಹಿಂಗ್ ಹೋಗ್ತಾಳ, ನಾನ್ ತಾಳಿ ಮುಂದ್ ಬೀಳುತ್ತ, ನಾ ಸಂಸಾರ. ಹೌದಪ್ಪ, ನಾ ಇಬ್ರು ಸೇರಿ ಇದ್ರ ಬಂದ್ಬಿಟ್ಟಿವ್. ಇದ್ರಾಗ ಬೆಳಕ್ ಕರಿಲಿಕ್ಕಿದ್. ಓಹೋ ಜೈಲರ್ ನೂ ಕಾವಲಯ್ಯ. ಹಾ 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 ಅದಕ್ಕಾತು. ಹ್ಞೂ ಅಂತಾಳ ಇಲ್ಲ ಅಂತಾಳ ಇಲ್ಲತ್ತ ಅಲ್ಲ. 2ನೇ ಸ್ಟೆಪ್. ಇನ್ನು 2ನೇ ಸ್ಟೆಪ್ ದೋಸ್ತ. ಹೇಳಪ್ಪ. ಈಗ ನಾನು ಬರೀ ಹೆಣ್ಮಕ್ಳಿಗೆ ಸಿಟ್ಟಿಗೆ ಬಿಸಿಬಿಟ್ರೆ ಸಾಕು. ಹೌದಾ? ಕಾಲಾಗಿಂತ ಹೊಡೆದಿರ್ಬೇಕು ನಾನು. ಆದ್ರೆ ಹೊಡಿಸ್ಕೊಳಕ್ ಒಂದು ನ್ಯಾಕೈತಿ ಹೌದು ದೋಸ್ತ. ಈಗ ನಮ್ಗೆ ಅನ್ಸ್ಬಿಟ್ಟಿಗೆ ನಮ್ಮಂತ ಓಡಾಡ್ರಿಗೆ ಹೊಡೆದು ಬಿಡ್ಬೇಕಂದ್ರ ಈ ಪ್ಯಾರೆಗಾರು, ಲೂನಾರ್ಸು, VKC ಪ್ರೈಡು, ಬಾಟ ಗಿಟ ಆತದಿಲ್ಲ. ಇತ್ತಿತ್ಲಾಗಿ ಹೆಣ್ಮಕ್ಳಿಗೆ ಹೊಸ ನಮೂನಿ ಚಪ್ಪಲ್ ಬಂದ. ಅದು ಹೆಣ್ಮಕ್ಳು ಅದ್ರ ಮೇಲೆ ನಿಂತು ಬಿಟ್ರೆ ಅಟ್ಟದ ಮೇಲೆ ನಿಂತಂಗಾಕತಿ. ತಗದು ಈ ಸುಮಾರು ಹೊಡೆದು ಬಿಟ್ರಪ್ಪ, ಗಿಮಿ 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 ಅಂತ ಅದ್ರಲ್ಲೇ ಹೊಡಿಬೇಕು ನಮಗೆ. ಕಮ್ಮಗ ನಿದ್ದೆ. ಈಗ ನಾ ಫಸ್ಟ್ನೇ ಸ್ಟೆಪ್ಗೆ ಸಿಟ್ಟಿಗೆ ಬಸ್ತೀನಿ ಇಂತಲ್ಲಿ ಹೊಡಿತಾವ ನೋಡ. ಅವೇ ಇಷ್ಟೊತ್ತ ನಾವೆಲ್ಲ ಮಾತಾಡಕತ್ತೀವಿ, ಬರೀ ನೀ ಹಾ ಹೂ ಅನ್ಕೊಂಡ್ ತಿಂತಿಯಲ್ಲ. ನಮ್ನೇನು ಮಂಗ್ಯಗಳು ಮಾಡ್ಯಾನು ತಿಳಿತಿಲ್ಲ ಹೆಂಗ ಅನ್ಸಿದೆ? ಏನಂದಿ? ಏನಂದ ಏನಂದ ಇಷ್ಟೊತ್ತನ? ಫಸ್ಟ್ ಮಗನೇ ಫಸ್ಟ್ನೇ ಸ್ಟೆಪ್ ಇದ ಹೆಣ್ಮಕ್ಳು ಮುಟ್ಟೆಯಲ್ಲಿ ಹಿಡಿದು ನನ್ನ ಬಡದೊಳಗರ ಮುಟ್ಟಿಸ್ಕೊ ಮಗನ. ನಿನಗೆ ಗೊತ್ತಿಲ್ಲ, ಕಾಲ್ಮರ್ಲಿ ಹೊಡೆದ್ರು ಕಲ್ಸಾಕ್ರ ತಿಂದಂಗತಿ. ಅದು ಹೆಣ್ರಿದ್ದವ್ರಿಗೆ, ನಮ್ಗೆ ಹೆಣ್ಮಕ್ಳು ಇಲ್ಲ. ರಾಖಿ ಕಟ್ಟಬೇಕಾದ್ರೆ ಕೈ ಮುಟ್ಬೇಕ, ರಾಖಿನೂ ಕಟ್ಟಿಲ್ಲ ಯಾರು ನಮ್ಮ ಅನ್ನಂಗ. ಅವಿ ಹೇಳಪ್ಪಿ, ನೀ ನನಗೆ ಹೊಡೆದಿಲ್ಲ ಏನು, ನಾನೇನು ಮಾಡ್ಕೊಂಡು ಗಂಡನು. ಅದು ರೋಡ್ ಮಿನಿ ವಿಧಾನಸೌಧದ ಮುಂದೆ ನಾನು ಹೊಡಿಬೇಕಾದ್ರೆ ನಿನಗೆ ಎಷ್ಟು ದಮ್ಮು, ಎಷ್ಟು ಅಹಂಕಾರ. ಈಗ ಕೆಳಗೆ ಹಾಕಿ ಹೊಡಿತಾರ ನೋಡಕ್ಕೆ. ಮಾಡ್ಕೊಂತೀಯ ಇದಕ್ಕೆ ಬಾಡಿ ಮಸಾಜ್ ಅಂತಾರ ಮಗನ. ಇದು ಮಸಾಜ. ಹೆಣ್ಮಕ್ಳು ಮುಟ್ಟಿದಿಲ್ಲ ಮ್ಯಾಲ ಬಡದ್ಲಕ್ಕಿ. ಅವೇ ಏನ ನೀ ಎಷ್ಟ ಬಡಿ ಏನ ಮಾಡು, ನನಗೆ ಹತ್ತದ ಇಲ್ಲ. ಯಾಕ? ನಾ ಮನುಷ್ಯನ ಅಲ್ಲ ಅಂದ್ರ ಜಂಡ ಮೃಗಾವ. ಈಗ ಕೆಳಗೆ ಹಾಕಿ ಮ್ಯಾಲ ಕುಂತು ಬಡಿತಾಳ ನೋಡಾಕಿ. ನೀ ಹೊಡೆದ್ ನನಗೆ ಹತ್ತಂತಿಕೊಳ್ಳಿ. ನೀನು ಎಷ್ಟೋ ಮಂದಿ ಹೊಡೆದೋಗ್ಯಾರ, ನೀ ಯಾ ಲೆಕ್ಕ ಹೋಗ್ಯಲ್ಲಿ. ಎಷ್ಟು ಬರಗೆಟ್ಟಿ ಎಟ್ರ ಬರಗೆಟ್ಟಿರ್ಬೇಕಂತೀನಿ ನೀನು. ಹಿಂಗೂ ಬಡಿಸ್ಕೊತಾರ. ಅವೇ ನನ್ನೊಂದು ಇಟ್ಟು ಬಡಿ. ನನ್ನೊಂದು ಇನ್ನು ನನ್ನ ಪಾಳೆ ಮುಗಿದ್ರು ಸರ್. ಇನ್ನೊಂದು ಇಟ್ಟೆ ಬಡಿಸ್. ಲೇ ಹೆಣ್ಮಕ್ಳು ಕುಂತು ಬಿಡಿಬೇಕು. ನನಗೆ ಇಟ್ಟು ದಿವ್ಸ ಇನ್ನು ಯಾಕ ಗೊತ್ತಿದ್ದಿಲ್ಲ. ಇನ್ನು ಮತ್ತೆ 6 ತಿಂಗಳು ಫುಲ್ ರೀಚಾರ್ಜ್ ಆದ್ನೆ. ನಂದು ಇದ್ದದ್ದು 2 ಗಂಟೆ ಹೊಯ್ಕೊತ ಹೋಗ್ತಾಗ. ದೋಸ್ತ ಇದಕ್ಕೂ ಆಕಿ ಒಪ್ಪಲಿಲ್ಲ ಅಂದ್ಮೇಲೆ ಇನ್ನು 3ನೇ ಸ್ಟೆಪ್. ಯಾವ್ದಪ್ಪಾಜಿ? ಪ್ರಪೋಸ್. ಮಾಡ್ಲಾ ಅಪ್ಪಾಜಿ? ಅಪ್ಪಾಜಿ ನಾ ಪ್ರಪೋಸ್ ಮಾಡ್ತೀನಿ, ನೀನು ಹಾಡು ಹಾಡು.
ಹಾಡು ಹಾಡ್ಬೇಕ ಹಾ. ನಿನ್ನ ಮ್ಯಾಲ ದೋಸ್ತ ನೀ